ಏನಾದ್ರೂ ಸ್ವೀಟ್ ತಿನ್ರಿ ಅಂದ್ರೆ ನನಗ್ ಬೇಡಪ್ಪ ಅಂದೆ ಇಲ್ಲಿ ರಾಕಿ ಇವಳು ಬರ್ಗೆಟ್ ನಾಯಿ ಹತ್ರ ಗೊತ್ತಾ ಅವರು ನಾವು ಚೆನ್ನಾಗಿದೆ ಹೆಸರು ಬರ್ಗೆಟ್ ನಾಯಿ ನಾಯಿ ಅಲ್ಲಿಂದ ಒಂದ್ ಸ್ಟೈಲ್ ಆಗಿ ವಾಕ್ ಬಾ ಜಿಮ್ ಫ್ರೀಕ್ ಆಗ್ತಿದ್ದಾಗ ಇಂಥವ್ರನ್ನೆಲ್ಲ ನಾವು ತುಂಬಾ ನೋಡ್ಬಿಟ್ಟಿದೀವಿ ಬಿಸಾಕ್ಬಿಟ್ಟಿದ್ಯಾ ಈ ಬಾಡಿಗೆ ಪದಾಡು ಏನ್ ನನ್ಗೆ ಹೇಳಕ್ ಬರಲ್ಲ ಮತ್ತೇನ್ ಹೇಳ್ತೀಯಾ ಏನ್ ಹೇಳಿ ವಿರಾಮದ ನಂತರ ಮತ್ತೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. Hello beautiful people, welcome back to my YouTube channel, Veda Ramakrishna YouTube channel. ಸೊ ಇವತ್ತು ನಾನು ಊರಿಗೆ ಬಂದಿದ್ದೀವಿ. ಇಂದಿನ ವ್ಲಾಗಲ್ಲಿ ನೀವು ನೋಡಿರ್ತೀರಾ ಈ ಪ್ಲೇಸು ಆ್ಯಕ್ಚುಲಿ ಗೃಹ ಪ್ರವೇಶ ಆಗಬೇಕಿತ್ತು. ಇವತ್ತು ಗೃಹ ಪ್ರವೇಶ ಆಗ್ತಿದೆ. ಗೃಹ ಪ್ರವೇಶದ ಇಂದಿನ ರಾತ್ರಿ ಇದು ಫುಲ್ಲು ಜಿಗಿ ಲೈಟ್ಸು ಮಾಡಿಸಿರೋದು ಅಲ್ಲಿ ತೋರಿಸು. ಇನ್ನು ಇಲ್ಲಿಗಿಂತ ತುಂಬ ಕೆಳಗಡೆ ಹೋದರೆ ಏನು ಜಿಗಿ ಲೈಟ್ಸ್ ಹಾಕಿದ್ದಾರೆ, ಫುಲ್ ಎಲ್ಲ ಮಿನುಕ್ತಾವ್ರೆ. ಈ ಕೆಳಗಡೆ ನಾನು ಈ ವ್ಲಾಗ್ ಮಾಡೋದಕ್ಕೆ ಅಂತಲೇ ಇಲ್ಲಿ ಮಾತಾಡೋದು ಕೇಳಿಸ್ಬೇಕು ಅಂತಲೇ ಹಾಕಿರೋ ರೇಡಿಯೋ ಎಲ್ಲ ಆಫ್ ಮಾಡಿ ರೇಡಿಯೋ ಎಲ್ಲ ಹಾಕ್ಸಿ ಫುಲ್ ಚಿಂದಿ ಉಡಾಯಿಸಿದ್ದಾರೆ. ಕೆಳಗಡೆ ಹೋಗಿ ಈಗ ನೋಡ್ಬೇಕು ಏನು ಮಾಡ್ತಾ ಇದ್ದಾರೆ ಅಂತ. ಅಲ್ಲಿ ಯಾಕೆ ಸ್ಟಾರ್ಟ್ ಮಾಡಿಲ್ಲ ಅಂದರೆ ಅಲ್ಲಿ ಇವಾಗ ಪೂಜೆ ಪ್ರಿಪ್ರೇಷನ್ ಮಾಡ್ತಿದ್ರು. ಇವಾಗ ನಾನು ಹಿಂಗೆ ಅಂದರೆ ಮತ್ತೆ ಪಚ್ಚ ಅಂತ ಕೊಡ್ದಾರ ತಲೆ ಮೇಲೆ. ಸೊ ಅದಕ್ಕೆ ನಾನೀಗ ಪ್ರಶಾಂತವಾಗಿ ವ್ಲಾಗ್ ಮಾಡಬೇಕು ಅಂತ ಫಸ್ಟು ಟೆರೆಸ್ ಮೇಲೆ ಬಂದು ಈಗ ಅವ್ರು ಇಂಟ್ರಡಕ್ಷನ್ ತಗೊಳ್ಳಿ. ಬಹುಶಃ ಇಷ್ಟರಲ್ಲಿ ರೆಡಿ ಆಗಿರ್ತಾರೆ, ಪೂಜೆಗೆ ಇನ್ನೂ ರೆಡಿ ಮಾಡ್ತಿರ್ತಾರೆ, ಅವ್ರು ರೆಡಿ ಆಗಿರ್ತಾರೆ ಅನ್ಕೊತೀನಿ. ನೋಡೋಣ. ಸೊ ಇದು ನಮ್ಮ ಹೊಸ ಮನೆ. ಹಿಂದಿನ ವ್ಲಾಗಲ್ಲಿ ನೀವು ನೋಡಿರ್ತೀರ, ಫುಲ್ ಲೈಟ್ ಹಾಕಿ ಪೆಂಡಾಲ್ ಎಲ್ಲ ಹಾಕಿ ಚಪ್ರ ಹಾಕಿ ಫುಲ್ ಶೃಂಗಾರ ಮಾಡಿಬಿಟ್ಟಿದ್ದಾರೆ ಮನೆಗೆ. ಇನ್ನು ಈ ಕಡೆ ಅಡುಗೆಗೆ ಒಂದು ಕಡೆ ಕರಿಯೋ ಐಟಮು, ಬೇಯಿಸೋ ಐಟಮ್ ಏನಿದೆ ಅದೆಲ್ಲ ಪ್ರಿಪ್ರೇಷನ್ ಮಾಡ್ತಿದ್ದಾರೆ. ಇನ್ನೊಂದು ಕಡೆ ತರಕಾರಿ ಹಚ್ಚೋದು ಎಲ್ಲನೂ ಮಾಡ್ತಿದ್ದಾರೆ. ಗೃಹ ಪ್ರವೇಶ ಇರೋದು ಆ್ಯಕ್ಚುಲಿ ನಾಳೆ ಬೆಳಗ್ಗೆ, ಬಟ್ ಹಿಂದಿನ ದಿನ ಏನೋ ಒಂದು ಪೂಜೆ ಮತ್ತು ಹೋಮ ಇದೆ. ಸೊ ಅದರ ಪ್ರಿಪರೇಷನ್ ಮನೆ ಒಳಗಡೆ ನಡೀತಿದೆ, ನೀವೇ ನೋಡ್ಬೋದು. ತುಂಬ ರಿಚ್ ಆಗಿ ಅಲ್ಲದೆ ತುಂಬ ಲಕ್ಸುರಿ ಆಗಿ ಅಲ್ಲದೆ ಸಿಂಪಲ್ ಆಗಿ ನಮ್ಮ ಮನೆ ಮಟ್ಟಕ್ಕೆ ನಮ್ಮ ಫ್ಯಾಮಿಲಿ ಹಾಗೆ ನಮ್ಮ ಫ್ಯಾಮಿಲಿಗೆ ತುಂಬ ಕ್ಲೋಸ್ ಇರೋರನ್ನ ಕರೆದಿ, ಊರಲ್ಲಿರೋರನ್ನ ಕರೆದಿ ತುಂಬ ಸಿಂಪಲ್ ಆಗಿ ಗೃಹ ಪ್ರವೇಶನ ಮಾಡ್ತಾ ಇದ್ದೀವಿ ನಾವು. ಯಾರು ಇದು ಅಮೃತಾರ್ಶಿನಿ ರಮೇಶ್ ಅರವಿಂದ್, ಅದೇ ಈ ಸುಂದರ ಬೆಳದಿಂಗಳ ಬರೋದು ಹಿಂಗೆ ಇರೋದು. ಸೇಮ್ ಕಾಸ್ಟ್ಯೂಮ್, ಸ್ಪೆಕ್ಸ್ ಅಂತ ತೆಗೆದ್ಬಿಡು ಅಷ್ಟೇ. ಚೋಳಿ ಆಗ್ತಿತ್ತು ಅಂತ ಹಾಕೊಂಡೆ ನಾನು. ಚೋಳಿ ಆಗ್ತಿತ್ತು ಅವ್ನಿಗೆ, ಚೋಳಿ. ಸಂಜೆ 6-6:30 ಪೂಜೆ ಸ್ಟಾರ್ಟ್ ಆಯ್ತು. ಅತ್ತೆ ಮಾವ ಕುತ್ಕೋಬೇಕಿತ್ತು, ಬಟ್ ಅತ್ತೆ ಕುತ್ಕೊಳ್ಳೋ ಹಾಗಿರ್ಲಿಲ್ಲ. ಸೊ ಅದ್ರ ಬದಲಾಗಿ ನಮ್ಮ ಅಮ್ಮ ಮತ್ತೆ ಅಪ್ಪ ಇಬ್ರು ಪೂಜೆ ಕುತ್ಕೊಂಡ್ರು. ಅಂಡ್ ಈ ಕಡೆ ನಮ್ಮನೆ ಗೃಹ ಪ್ರವೇಶಕ್ಕೆ ನಾವೇ ಫೋಟೋಗ್ರಾಫರ್ಸ್ ಆಗ್ಬಿಟ್ಟಿದ್ವಿ. ಒಳಗಡೆ ಪೂಜೆ ಎಲ್ಲ ಆದ್ಮೇಲೆ ಇಲ್ಲಿ ಹೊರಗಡೆ ಬಂದು ಚಪ್ರ ಪೂಜೆ ಮಾಡ್ತಾ ಇದ್ರು. ನಾನು ಇಷ್ಟೇನ ಅನ್ಕೊಂಡಿದ್ದೆ ಚಪ್ರ ಪೂಜೆ ಬರೀ ಮದ್ವೆ ಟೈಮಲ್ಲಿ ಮಾತ್ರ ಮಾಡ್ತಾರೆ ಅಂತ. ಇದೇ ಫಸ್ಟ್ ಟೈಮ್ ನಮ್ಮ ಮನೆಯಲ್ಲಿ ಗೃಹ ಪ್ರವೇಶ ಆದ್ಮೇಲೆ ನನಗೂ ಗೊತ್ತಾಗಿದ್ದು ಚಪ್ರ ಪೂಜೆ ಆಕ್ಚುಲಿ ಗೃಹ ಪ್ರವೇಶ ಟೈಮಲ್ಲೂ ಮಾಡ್ತಾರೆ ಅಂತ. ಇಲ್ಲಿ ಅತ್ತೆ ಮತ್ತೆ ನಮ್ಮ ರಿಲೇಟಿವ್ಸ್ ಅಷ್ಟು ಜನ ನಿಂತ್ಕೊಂಡು ಅವರೇ ಚಪ್ರ ಪೂಜೆ ಮಾಡ್ತಾ ಇದ್ರು. ಹಿಟ್ಟು ಬಟ್ಟ ಬಾಳೆಹಣ್ಣು ತೊಟ್ಕೊಂಡಿರಿ, ದೂದ್ ಕಟ್ಟಿ ಸಿಕ್ಸಿ ಬೂದ್ಕಡ್ಡಿ ಬೆಳಗ್ತಾಯಿ ಕಷ್ಟ ಆಗ್ತೈತೆ ಪಂಚೆ ಇಲ್ಲ ಮತ್ ದೊಡ್ಡದಾಗ ಹಾಕೊಂಬಿಟ್ಟೆ ನುಲಿತಾನೆ ಗಂಡು. ಹಂಗೆ ಒಂದ್ ಬಾಕ್ ಬಾ ಪಂಚೆಲ್ ನೋಡೋಣ. ಇನ್ನ ಹಿಂದಕ್ಕೆ ಹೋಗು. ಅಲ್ಲಿಂದ ಒಂದ್ ಸ್ಟೈಲ್ ಆಗಿ ವಾಕ್ ಬಾ.
ನಿನ್ ಪ್ರಕಾರ ಚೆನ್ನಾಗಿ ಬಂದಿದ್ಯಾ ಈಗ ನೀನು? ಯಾಕೆ ಇಷ್ಟು ಮಾತೇ ಬರ್ದಿರಂತಾರೆ? ಯಾಕೆ ಆಡ್ತೀಯ? ಮಾತಾಡೋ, ನಂಗೆ ಗೊತ್ತು ನೀನ್ ಮಾತಾಡ್ತೀಯ ಅಂತ. ಮಾತಾಡ್ತೀನಿ. ನಾಚಿಕೆ 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 ಫಿಗರ್ ಆಗ್ಬಿಟ್ಟಿದ್ಯಾ? ಎಷ್ಟ್ ಫೋಟೋ ಬೇಕು? ನಿಮ್ಮ ಅವ್ರ ಡ್ಯಾಡಿ ಬೇರೆ ನನ್ ಮಗನ್ ಫೋಟೋ ಹೊಡಿಯಮ್ಮ, ನನ್ ಮಗನ್ ಫೋಟೋ ಹೊಡಿಯಮ್ಮ ಅಂತಾರೆ. ಮಗ ನೋಡಿದ್ರೆ ಮಿಂಚ್ತಾವನೆ, ಜಿಗಿ ಜಿಗಿ ಪಂಚೆ. ಸಾಂಪ್ರದಾಯಿನಿ ಸುಪ್ಪಿನಿ ಸುತ್ತ ಪೂಸನಿ. ಬರೀ ಡೌಗಳು ಪೂಜೆ ಶುರುವಾಗಿ ಇನ್ನೇನು ಹೋಮ ಶುರು ಆಗೋ ಟೈಮಲ್ಲಿ ಮಹಿ ಬಂದ. ಅವ್ನಿಗೆ ಕೆಲಸ ಇರೋದ್ರಿಂದ ಕೆಲಸ ಮುಗಿಸ್ಕೊಂಡು ಊರಿಗೆ ಬರೋ ಅಷ್ಟಲ್ಲಿ ಲೇಟ್ ಆಯ್ತು. ಆಕ್ಚುಲಿ ನಾನು ಕೂಡ ನನ್ನ ಕಾಲೇಜ್ ಕಂಪ್ಲೀಟ್ ಮಾಡ್ಕೊಂಡೆ ಊರಿಗೆ ಹೋಗಿದ್ದೆ. ಅಲ್ಲಿ ಒಳಗಡೆ ಪೂಜೆ ನಡೀತಾ ಇದ್ರೆ ಇಲ್ಲಿ ನಾವು ಜನ ಆಚೆ ಕಡೆ ಬಂದು ಸ್ವೀಟ್ ತಿಂತಾ ಇದ್ದೀವಿ. ನನ್ನ ತಮ್ಮ, ಅವ್ನ ಫ್ರೆಂಡು ಮತ್ತೆ ನಾನು. ತುಂಬಾ ಹಸುವಾಗಿತ್ತು. ಇನ್ನ ಪೂಜೆ ಆಗಿ ಊಟ ಆಗಿ ಅಷ್ಟೊತ್ತು ಟೈಮ್ವರೆಗೂ ವೇಟ್ ಮಾಡೋದಕ್ಕಾಗಲ್ಲ ಅಂತೇಳಿ ಕಳ್ಟಂದಲ್ಲಿ ಎತ್ಕೊಂಡ್ ಬಂದು ತಿಂತಾ ಇದ್ದೀವಿ. ನಾವು ತಿಂದಿದ್ದೊಂದು ಅರ್ಧ ಗಂಟೆ ಅಷ್ಟರಲ್ಲೆಲ್ಲ ಪೂಜೆ ಮುಗ್ದೋಯ್ತು. ಆಮೇಲೆ ಊಟಕ್ಕೆ ಎಲ್ಲಾರನ್ನೂ ಕರೆದ್ವಿ. ಫಸ್ಟು ಗೆಸ್ಟ್ ನಮ್ಮ ಮನೆಗೆ ಪೂಜೆಗೆ ಯಾರ್ಯಾರು ಬಂದಿದ್ರು ಫಸ್ಟ್ ಅವರೆಲ್ಲ ಊಟ ಮಾಡಾದ್ಮೇಲೆ ನಾವು ಮನೆಯವ್ರು ಕೂತ್ಕೊಂಡು ಊಟ ಮಾಡಿದ್ವಿ. ತುಂಬಾ ಸಿಂಪಲ್ ಆಗಿ ಮೇಂಟೈನ್ ಮಾಡಿದ್ವಿ ಊಟ. ಅನ್ನ, ಸಾಂಬಾರ್, ಹಪ್ಳ ಈ ತರ. ನೀನ್ ತಿನ್ನೋದೇ ಹೈಲೈಟ್. ಎಷ್ಟು ವಿಡಿಯೋ ಬಂದೈತೆ ಹೇಳ. ಈಗ ನಾವು ಊಟ ಮುಗಿಸಿದೀವಿ. ರಸ ಅನ್ನ, ಬಿಸಿ ಬಿಸಿ ಬೋಂಡಾ ಬಜ್ಜಿ, ಆಮೇಲೆ ನೀನ್ ನಾನು ಒಬ್ಬನೇ ಎಲ್ಸಿರೋದು. ಏನ್ ನನ್ನ ನೋಡ್ರಿ, ನನ್ನ ಒಂಚೂರು ಮುಂದೆ ಕಾಣತ್ತೆ, ನೀನು ಆಂಟಿ ಆಗು, ನಿನ್ಗೂ ಕಾಣತ್ತೆ. ನಾನು ಜಿಮ್ ಫ್ರೀಕ್ ಆಗ್ತೀನಿ. ಇಂಥವ್ರನ್ನೆಲ್ಲ ನಾವು ತುಂಬಾ ನೋಡ್ಬಿಟ್ಟಿದೀವಿ. ಬಿಸಾಕ್ಬಿಟ್ಟಿದ್ಯಾ? ನೀನೇನ್ ಹೇಳೋದು? ಬಿಡು, ನನ್ನ ಏಜಿಗೆ ಬಾ, ಗೊತ್ತಾಗುತ್ತೆ ಯಾಕೆ ಹೊಟ್ಟೆ ಬರುತ್ತೆ ಅಂತ. ಟೆನ್ಷನ್ ಕೊಡ್ಬೇಡ, ಈಗ ಏಜ್ ಬಗ್ಗೆ ಮಾತಾಡ್ಬೇಡ. ಒಳ್ಳೆ ಮೂಡಲ್ಲಿದ್ದೀನಿ. ಈಗ ಈ ಮನೆ ಓನರ್ಸ್ ಹೇಳಿದ್ದಾರೆ ಫೀಟ್ ಯಶಸ್ವಿನಿ ಕಮ್ ಹಿಯರ್ ಕಮ್. ನಮ್ ಯಶಸ್ವಿನಿ ಅಕ್ಕ ಓಪನ್ ಇಯರ್ ಬಿಟ್ಕೊಂಡು ಫುಲ್ ಶೋಕಿಗಳು ಮಾಡ್ಕೊಂಡು ಬಿಟ್ಕೊಂಡು ಕೂದಲು ಆರಾಡಿಸ್ಕೊಂಡು ಯಾಕೆ ಬಂದೆ ನೀನಿಲ್ಲಿ? ಯಾವ ಕನ್ನಡನ ಇದು? ನಮ್ಮ ಮನೆ ಓನರು ಸಾರಿ ಎದ್ದೆ 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 ಬೈಲಿ ಬೈಲಿ ಬೈಲಿ. ಯಾಕ ಪಂಚ ಬಿಚ್ಚಾಕ್ಬಿಟ್ಟವನಲ್ಲ, ಚಡ್ಡಿಲ್ಲ ಅವನೇ. ಎಲ್ಲ ಈ ಕೆಲ್ಸಕ್ಕೆ ಹೋಗಿದ್ನೇನು, ಅದಕ್ಕೆ ಪಂಚ ಬಿಚ್ಚಾಕ್ಬಿಟ್ಟವನಿ. ಬರ ಇಲ್ಲಿ ಓನರ್ ಏನಾಯ್ತು ಬಾಯ್ಲಿ. ನೀನೀಗ ಮನೆ ಓನರ್ ತಾನೆ, ಏನ್ ಗಿಫ್ಟ್ ಕೊಡ್ತೀವಿ ಓನರ್ ಆಗಿರೋದಕ್ಕೆ? ಏನ್ ಕೊಡ್ಲಿ? ಪಂಚನೆ ಹಾಕಿರಲ್ಲ ಯಾಕೋ? ಇದ್ ಕೆಲ್ಸಕ್ಕೆ ಇದಕ್ಕೆ ಹೋಗಿದ? ಸಿಕ್ಕಾಪಟ್ಟೆ ಚಳಿ ಇದೆ. ಬೆಂಗಳೂರು ವೆದರ್ ಅಲ್ವಾ? ಬೆಂಗಳೂರು ಹಾಳಾಗೋಗ್ಲಿ, ಈ ಊರಲ್ಲಿ ಇನ್ನೂ ಕೊರಗ್ಸಾಯ್ತಾ ಇದೀವಿ. ಕಾಶ್ಮೀರ್ ಫೀಲ್ ನಮ್ಗೆ. ಚಳಿ ಆಗುತ್ತೆ ಆದ್ರೆ ಅಷ್ಟೊಂದು ಚಳಿ ಆಗಲ್ಲ. ಇಲ್ಲಿ ಏನಪ್ಪಾ ಅಂದ್ರೆ ಹಂಗೆ ಹಿಮ ಮೈ ಮೇಲೆ ಬೀಳೋ ತರ. ಯಾವ್ದೋ ಊರಲ್ಲಿ ಇದ್ದೀವಿ ನಾವು, ಬೆಂಗಳೂರಲ್ಲಿಲ್ಲ, ಅಥವಾ ಬೆಂಗಳೂರು ಹತ್ರ ಇರೋ ಒಂದ್ ಹಳ್ಳಿಲಿ ಇಲ್ಲ ಅನ್ಸುತ್ತೆ. ತುಂಬಾ ಯಾವ್ದೋ ದೂರಲ್ಲಿ ಇದ್ದೀವೇನೋ ಆ ತರ ಚಳಿ ಆಗ್ತಾ ಐತೆ ನನ್ಗಂತೂ. ಈಗ ಈ ಚಳಿಗೆ ಒಂದ್ ಡ್ಯಾನ್ಸ್ ಮಾಡಿ ನೋಡ. ಯಾವ ಸಾಂಗ್ ಹೇಳ್ಕೊಂಡು ಮಾಡ್ದಾಡಮ್ಮ ನೀನು. ನೀನ್ ಹೇಳ್ಕೊಟ್ರೆ ನಾನು ಮಾಡ್ತೀನಿ. ನೀನ್ ಮಾಡ್ದಾಡಮ್ಮ ನೀನು. ಯಾವ್ದು ಹಾಡು ಹೇಳೋದು ಈಗ ಚಳಿಗೆ ಅಂದ್ರೆ? ಅಂಕಲ್ ಹೊಡೆಲ್ಲ. ಈಗ ಬ್ರೇಕ್ ತಗೊಂಡು ವಿರಾಮದ ನಂತರ ಮತ್ತೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಒಂದ್ 4 ಜನ ಪಾಸ್ ಆದ್ರು, ಅದಕ್ಕೆ ನಮ್ಮ ಮತ್ತೆ ಕ್ಷಾಯ ಆಗಿದೆ. ಈಗ ಮತ್ತೆ ಅವ್ರು ಡ್ಯಾನ್ಸ್ ಸ್ಟಾರ್ಟ್ ಮಾಡ್ತಾರೆ. ಇವ್ರೇನ್ ಕಚಪಿಚ ಡವ್ವೆಲ್ಲ ಬೇಡ ಕಂದ. ನಾವೆಲ್ಲ ನಿಮ್ಮಷ್ಟು ಡವ್ವೆಲ್ಲ ಮಾಡಲ್ಲ ಬಿಡ್ರಿ. ಏನ್ ಎಲ್ಲ ಬ್ಲಡ್ ಎಲ್ಲ ಬಂದ್ಬಿಟ್ಟಿದೆ, ಏನ್ ಮಾಡೋಣ? ಏನಿಲ್ಲ ಇಲ್ಲ, ಇದು ಹಿಂಗ್ ಮಾಂಸ ರಕ್ತ ಕೊಟ್ಬಿಟ್ಟಿದೆ. ಅದಕ್ಕೆ ನಾವು ಡವ್ ಮಾಡು ಅಂತೆಲ್ಲ ಹೇಳ್ಕೊಟ್ಟಿಲ್ಲ, ಅದು ನಿಮ್ಮಿಂದ ಹೊಸದಾಗಿ ಉತ್ಪತ್ತಿ. ಏನ್ ಮಾಡ್ತಾರದ್ ಹೇಳು? ನಾನ್ ಡವ್ ಮಾಡ್ತಿಲ್ಲ. ಗೊತ್ತಿಲ್ಲ ಮತ್ತೆ ಅಷ್ಟು ಡವ್ ಮಾತಾಡ್ತಾರೆ. ಡ್ಯಾನ್ಸ್ ಯಾವ್ದು ಹೇಳೋದು ಹೇಳ? ಚಳಿಗೆ. ಚಳಿಗ ಚಳಿ ಚಳಿ ತಾಳೇನು ಈ ಚಳಿಯ. ಓಹೋ
ನಾನು ಯಾಕೆ ಈಗ ಕೇಳ್ದೆ ಅಂದ್ರೆ ಕೆಳಗಡೆ ಕುತ್ಕೊಂಡು ಬಿಸಿ ಬಿಸಿ ರಸಮನ್ನ ತಿನ್ಬಿಟ್ಟು ಚಳಿ ಅವಾಗ ತಿನ್ಕೊಂಡು ಹಾಡು ಹೇಳ್ತಾ ಇದ್ರು, ಅದಕ್ಕೆ ಈಗ ಕೆಲ್ಸಕ್ಕೆ ಕರ್ಕೊಂಬಂದೆ. ಕಲ್ಸಕ್ಕೆ ಅನ್ನ ಕಲ್ಸಿ ತುತ್ತುಣ್ಸಿ ಈ ಕೆಲ್ಸಕ್ಕೆ ಕರ್ಕೊಂಬಂದೆ. ನೀನ್ ಹೇಳ ಈಗ ಚಳಿಗಾಡು 5 4 3 2 1 ಗೋ. ಅದೆಲ್ಲ ರಾಷ್ಟ್ರಗೀತೆ ಆಡಂಗಿಲ್ಲ. ಈ ಕಾರ್ಯಕ್ರಮದ ಪ್ರಯುಕ್ತ ನಮ್ಮ ಓನರ್ ಅವರು ಒಂದು 4 ಪದ್ಯ ಗೀತೆಗಳನ್ನು ಆಡ್ತಾರೆ, ಪಠ್ಯ ಪುಸ್ತಕದಿಂದ ಕಲಿತು ಹಾಡಲಿದ್ದಾರೆ. ಆಡಕಂದ ಜನ 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 ಜೇಬು ತುಂಬ ಹಣ ಮೇಲೆ ಕೆದ್ದಿ ಬಿಡಲೆ ಸದ್ದ ಟಂಟಣ ಟಣ. ಡ್ಯಾನ್ಸ್ ಮಾಡಿ ನಾಚ್ಕೋಬೇಡ, ಆಡ ಇಲ್ಲಿರೋ 4 ಇವನ್ ಆಕ್ಚುಲಿ ಒಂದ್ ಕೋಳಿನ ಸಾಕ್ತವನೆ. ಆ ಕೋಳಿ ಏಜ್ ಆಗಿದೆ ಮಾಡಿ ತೋರ್ಸ ಕೋಳಿ. ನಾನು ಆ ಕೋಳಿ ನೆಕ್ಸ್ಟ್ ವ್ಲಾಗ್ ಅಲ್ಲಿ ನಾನು ತೋರಿಸ್ತೀನಿ. ಭಯಂಕರ ವಯಸ್ಸಾಗಿದೆ ಕೋಳಿಗೆ, ಕುಯ್ಯಕ್ಕೆ ಬಿಡ್ತಿಲ್ಲ. ಅಣ್ಣ ಅದ್ರ ಮೇಲೆ ಲವ್. ಅದು ಎಷ್ಟು ವಿಚಿತ್ರವಾಗಿದೆ ಅಂದ್ರೆ ಕೂದಲು ಸರಿ ಇಲ್ಲ, ಕೋಳಿ ಅದ್ರ ಮೇಲೆ ಒಂದು ಯೂನಿಕ್ ಲವ್. ಆಡ ಈಗ ಡ್ಯಾನ್ಸ್ ಮಾಡು. ಜನ 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 ಜೇಬು ತುಂಬ ಹಣ ಮೇಲೆ ಕೆತ್ತಿ ಬಿಡಲು ಸದ್ದ ಟಂಟಣ ಟಣ. ಅಷ್ಟೇ. ಏನ್ ಮಾಡ್ದ ನಾವು ಅವರ್ ಓನರ್ ಮೂಲೆಲ್ಲ ಒದ್ದಾಡ್ ಸಾಯ್ತಾವಳೆ. ಹೇಳ ಒಂದ್ ಹಾಡು ಹೇಳ್ಕೊಂಡು ಡ್ಯಾನ್ಸ್ ಮಾಡು. ಕೊಡಿಲಿ ಲಗೇಜ್. ಇಷ್ಟೊತ್ತವರೆಗೂ ಚೆನ್ನಾಗಿ ಡ್ರೆಸ್ ಆಗಿಲ್ಲ, ಈಗ ತುಂಬಾ ಹೆವಿ ಕಾಸ್ಟ್ಯೂಮ್. ನೀನು ಆಗಿದ್ದೆ, ಬಿಚ್ಬಿಟ್ಟು ಬಂದಿದ್ದೆ ಮೋಷನ್ ಹೋಗ್ಬಿಟ್ಟು. ಹೇಳು ಅಂತ ಅವ್ನು ಹೇಳಿದ್ದು. ಚಡ್ಡಿ ರಾಜ್ ಅಂತ ನೋಡಿ ನೀನು. ನಾನು ಹೋಯ್ತೀನಿ ಕೆಳಗಡೆ. ಏಕೆ ಸಾಕು, ಕಾಲ್ ನೋಯ್ತೈತೆ. ಚೋಳಿ ಸೋಳಿ ಏನಾಗಲ್ಲ ಇರು. ಇದು ನಮ್ಮೂರ್ ಲ್ಯಾಂಗ್ವೇಜ್ ಇದು. ಸೋಳಿ ವಿ ಕಾಲ್ ಸೋಳಿ. ಹಿಂದೆ ಯಾರೋ ಅದು ಈಗ ಹೇಳ, ನೀನ್ ಹೇಳ. ನಿಜ ಬರಲ್ಲ, ನಂಗೆ ಬರಲ್ಲ. ನಿಮ್ ಸ್ಕೂಲಲ್ಲಿ ಏನು ಹೇಳ್ಕೊಟ್ಟಿಲ್ಲ? ಯಾರ ಮರ್ತೋಗಿ ಯಾಕೆ ಮರ್ತ ಹೋಗ್ಬಿಡ್ತೀಯಾ? ಇವಳು ಎಷ್ಟು ಸಿನಿಮಾ ಹಾಡ್ ಕಲ್ತಾಳ ಗೊತ್ತಾ? ಟೈಮ್ ವೇಸ್ಟ್ ಆಗುತ್ತೆ ಹೇಳ್ಬೇಕು. ಕ್ಯಾಮ್ರಾ ರೋಲ್ ಆಗ್ತಿದೆ. ಯಾವ ತರ ಏನಾದ್ರು ಹೇಳು, ಹಾಡು ಹೇಳು ಇಲ್ಲ ಡ್ಯಾನ್ಸ್ ಮಾಡು. ಒಂದು ದಿನ ಅನಿವಾಸ್ ಗೋ. ಹೋಗಿ ಎಲ್ಲ ಹೋಗಿ ಹೊರಟೋಗಿ. ನೀನು ಹಂಗೆ ನನಗ್ ಜಾಗನೇ ಕೊಡಲಿಲ್ಲ, ಮುಸುರಿಗೆಲ್ಲ ಹೊಡಿತಾ ಇದೆ ನೀನ್ ನನ್ಗೆ. ನಾನು ಇಲ್ಲಿಂದ ತೋರಿಸಿದ್ದು. ನಾವು ಇದು ಅಲ್ಟಿಮೇಟ್ ಸೀನ್. ಮದುವೆ ಮನೇಲಿ ತಾಂಬೂಲ ಹಾಕ್ತಾರೆ ಗೊತ್ತಾ, ಆ ಥರ ಇಲ್ಲಿ ಅಲ್ಲಿ ಗಂಡ್ಮಕ್ಳು ತಾಂಬೂಲ ಹಾಕ್ಬೇಕಾಗಿತ್ತು. ಬಟ್ ಇವಾಗ ನಮ್ಮನೆ ಗಂಡ್ಮಕ್ಳು ಚಳಿ ತಡ್ಕೊಳಕ್ಕಾಗದೆ ಟೆರಸ್ ಮೇಲೆ ಹೋಗಿ ಮಲಗಿದ್ದಾರೆ, ಚಳಿ ತಡ್ಕೊಳಕ್ಕಾಗದೆ. ಸೊ ನಾವು ಹೆಣ್ಣು ಮಕ್ಕಳೆಲ್ಲ ಸೇರಿ ತಾಂಬೂಲ ಹಾಕ್ತಾ ಇದ್ದಾರೆ. ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಅಲ್ಲ ಮತ್ತೆ ರೆಸ್ಟ್ ಮೂಡಲ್ಲಿ ಇದ್ದಾರೆ. ಹಂಗೂ ಹಿಂಗೂ ತಾಂಬೂಲ ಅಮ್ಮ ಒಂದು 2 ನಿಮಿಷ. ಹಂಗೂ ಹಿಂಗೂ ತಾಂಬೂಲ ಪ್ಯಾಕಿಂಗ್ ಎಲ್ಲ ಕಂಪ್ಲೀಟ್ ಮಾಡಿದ್ವಿ. ಒಂದು 200 ತಾಂಬೂಲ ನಾನು, ನಮ್ಮಮ್ಮ, ಆಂಟಿ ಎಲ್ಲ ಸೇರ್ಕೊಂಡು, ಅಜ್ಜಿ ಇವರು ಇಷ್ಟು ಜನ ಸೇರ್ಕೊಂಡು ತಾಂಬೂಲ ಪ್ಯಾಕಿಂಗ್ ಕಂಪ್ಲೀಟ್ ಮಾಡಿದ್ದೀವಿ. ಈಗ ನನಗೆ ಒಂದು ಟಾರ್ಚರ್, ಇವಳಿಗೆ ಇವಾಗಲೇ ಗೋರಂಟಿ ಹಾಕ್ಬೇಕಂತೆ. ನಂಗೆ ಕೋವಾಗಿ ಹೋಗಂಗೆ ಆಗ್ತಿದೆ. ಇವಳಿಗೆ ಗೋರಂಟಿ ಬೇಕಾ? ಯಶು ಬೇಡ ಬಿಡೆ, ನಡೀತದ ಬಿಡೆ. ಗೋರಂಟಿ ನಾನು ಮಲಗಬೇಕು. ಇಷ್ಟ ಆಯ್ತಾ? ನಾನೇನೋ ನಿದ್ದೆಗಣ್ಣಲ್ಲಿ ಅರ್ಧ ಗೂಗಲ್ಲು ಅರ್ಧ ನನ್ನ ತಲೆಗೆ ಬಂದಿದ್ನ ಜೀಬುಮ್ಮ ಮಾಡಿದ್ದೀನಿ. ಏನಾಗಿದೆ ಗೊತ್ತಿಲ್ಲ. ಓಕೆ, ಇನ್ನು ಎಕ್ಸ್ಟ್ರಾ ಕೇಳಿದ್ರು ನಾನು ಹಾಕಲ್ಲ, ಟೆನ್ಷನ್ ಆಗ್ಬೇಡ. ಸೊ ನೆಕ್ಸ್ಟ್ ನಾಳೆ ಬೆಳಗ್ಗೆ ಪ್ರಿಪ್ರೇಷನ್ ಮಾಡ್ಕೊತಿದ್ದಾರೆ ಎಲ್ಲ ಡ್ರೆಸ್ಸು ಮತ್ತೊಂದು ಇತ್ಯಾದಿ ಇತ್ಯಾದಿ. ನಾಳೆ ಬೆಳಗಿನ ಪ್ರಿಪ್ರೇಷನ್ಗಳು ನಡೀತಿದೆ. ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸಿಗುವ ನಾಳೆ ಬೆಳಗಿನ ವ್ಲಾಗಲ್ಲಿ. ಬಾಯ್.
Thank you.